ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಚನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಯಾಕ್ ಶೇಪ್ ಇರೋದು, ಫ್ರಂಟ್ ನಾರ್ಮಲ್ ಡೀಪ್ ಇರುತ್ತೆ. ಇದನ್ನು ನೀಟಾಗಿ ಯಾವ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಮಿಷಿನ್ ವರ್ಕ್ ಇದೆ. ಅದು ಮಿಷಿನ್ ವರ್ಕ್ ಇರಬೇಕು ಅಂತಂದರೆ ಫಸ್ಟ್ ಮಾರ್ಕ್ ಮಾಡಿ ಮಿಷಿನ್ ವರ್ಕ್ ಮಾಡಿ ಅದಾದಮೇಲೆ ಹೊಲಿದ್ರೆ ಏನಾಗುತ್ತಂದರೆ ಹಿಂದ್ಗಡೆ ವರ್ಕ್ ಮಾಡಿರೋ ಥ್ರೆಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ಕಿನ್ಗೆ ಇರಿಟೇಷನ್ ಆಗುತ್ತೆ. ಆಗದಿರ ನೀಟ್ ಫಿನಿಶಿಂಗ್ ಬರಬೇಕು ಅಂತಂದರೆ ಫಸ್ಟೇ ಅದಕ್ಕೆ ಮಾರ್ಕ್ ಮಾಡಿ ಮಿಷಿನ್ ವರ್ಕಿಗೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಮಾರ್ಕ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಇದನ್ನು ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ನೀಟಾಗಿ ಅರ್ಥ ಆಗುತ್ತೆ. ನಾನು ಮಾರ್ಕ್ ಮಾಡೋದನ್ನು ಎಲ್ಲ ನೀಟಾಗಿ ಹೇಳ್ತಾ ಇರ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ನಿಮಗೇನಾದರೂ ವಿಡಿಯೋ ನೋಡಬೇಕಾದ್ರೆ ಸೆಂಟ್ರಲ್ ಡೌಟ್ ಬಂದರೆ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕು ಅಂದ್ರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಹೆಲ್ಪ್ ತೊಗೊಳಕ್ಕೆ ನೀವು ರೆಡಿ ಇರಬೇಕು. ಕಲಿಬೇಕು ಅನ್ನೋರ್ಗೂ ಅಷ್ಟೇ ನಿಮಗೆ ಸಪೋರ್ಟಿವ್ ಆಗಿ ನಾನು ನಿಂತ್ಕೊತೀನಿ. ಯಾವುದೇ ಕಾರಣಕ್ಕೂ ಯಾವತ್ತು ಟೈಮಲ್ಲಿ ಬೇಕಂದ್ರೂ ಇಲ್ಲ ಕಾಲ್ ಮಾಡಿ, ಇಲ್ಲ ಕಾಮೆಂಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಇದೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜ್ ಆದರೂ ಮಾಡಿ. ನಿಮ್ಗೆ ಯಾವುದ್ರ ಅನುಕೂಲ ಇರುತ್ತೋ ಆ ಥರ ನನಗೆ ಹೆಲ್ಪ್ ಕೇಳಿ. ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹೆಲ್ಪ್ ಮಾಡೇ ಮಾಡ್ತೀನಿ. ಅದೇ ರೀತಿ ನೆನ್ನೆ ಒಬ್ಬರು ಸಬ್ಸ್ಕ್ರೈಬರು ವಾಟ್ಸಪ್ಪು ವಾಯ್ಸ್ ಮೆಸೇಜ್ ಕಳಿಸಿದ್ರು. ಕಲಿತಾ ಇದ್ದೀವಿ ಇವಾಗ, ನೆಕ್ಸ್ಟು ಹಂಗೆ ಶಾಪ್ ಓಪನ್ ಮಾಡಬೇಕು ಅಂತ, ಟೈಲರ್ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದರು. ಖಂಡಿತವಾಗ್ಲೂ ಹೆಲ್ಪ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನೀವು ಯಾವ ಟೈಮಲ್ಲಿ ಬೇಕಂದರೆ ಏನು ಬೇಕಾದರೂ ನನಗೆ ಕೇಳಿ. ಇಲ್ಲ ಕಟ್ ಮಾಡಬೇಕಾದ್ರೆ ನೀವು ಮಾರ್ಕ್ ಮಾಡಿ ಇದು ಈ ಥರ ಏನು ಪ್ರಾಬ್ಲಮ್ ಬರ್ತಾ ಇದೆ ಕಟ್ ಮಾಡಬೇಕು ಅಂತಂದರೆ ಅಲ್ಲಿ ಆ ಮಾರ್ಕ್ ಮಾಡಬೇಕಾದ್ರೆ ನನಗೆ ಅದನ್ನು ಫೋಟೋ ಕಳಿಸಿ, ಇಲ್ಲ ವಿಡಿಯೋ ಕಾಲ್ ಮಾಡಿ. ಖಂಡಿತವಾಗ್ಲೂ ಅದನ್ನು ಏನು ಪ್ರಾಬ್ಲಮ್ ಬಂದಿದೆ, ಯಾವ ಮೆಜರ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಅದೇ ರೀತಿ ಇನ್ನೊಬ್ಬರು ಮಾಡಿದರು, ಲೈನಿಂಗ್ನ ಯಾವ ಥರ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ ಕೇಳಿದರು. ಅದು ಏನಾಗುತ್ತೆ ಅಂದರೆ ಲೈನಿಂಗು 80, 90, 1 ಮೀಟರು ಅದು ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ತೊಗೊತೀವಿ. ಅದರಲ್ಲೂ ಸ್ವಲ್ಪ ದೊಡ್ಡ ಸೈಜ್ ಇದೆ. ನಾವು ಯಾವ ಥರ ಕಟ್ ಮಾಡ್ತೀವಿ ಅಂದರೆ, ನಾವು ಬ್ಯಾಕ್ ಸೈಡನ್ನು ಸ್ಲೀವ್ಸ್ ತೊಗೋಬೇಕಾದ್ರೆ ಏನು ಮಾಡ್ತೀವಿ ನೋಡಿ, ಇಷ್ಟಾಗಲ ಲೈನಿಂಗ್ ಇರುತ್ತೆ. ಸುಮ್ಮನೆ ರಫಾಗಿ ತೋರಿಸ್ಕೊಳ್ಳೋಕೆ ನೋಡಿ ಇಷ್ಟಾಗಲ ಇರುತ್ತೆ ನೋಡಿ. ಇದರಲ್ಲಿ 2 ಸ್ಲೀವ್ಸ್ ಕಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಈ ಥರ ಫೋಲ್ಡ್ ಮಾಡ್ಕೊತೀವಿ. ಹಾರ್ಮೋನ್ 17, 18 ಇದ್ದಾಗ ನೋಡಿ ಈ ಥರ ಇದು ಸ್ವಲ್ಪ ಈ ಕಡೆ ಫೋಲ್ಡ್ ಮಾಡ್ಕೊತೀವಿ. ಯಾಕಂದರೆ ಇದು ಫ್ರಂಟ್ ಕರೆಕ್ಟಾಗಿ ಬರಲಿ. ಬ್ಯಾಕು ಕಟ್ ಮಾಡಾದ್ಮೇಲೆ ಇದಕ್ಕೆ ಜೈಂಟ್ ತೊಗೊತೀವಿ. ಜೈಂಟ್ ಆಗಿ ಆಮೇಲೆ ಕಟ್ ಮಾಡ್ಕೊತೀವಿ ಸ್ವಲ್ಪ ದಪ್ಪ ಇರೋರಿಗೆ. ಅದೇ ಇನ್ನು ಸ್ವಲ್ಪ ದಪ್ಪ ಇರೋರಿಗೆ ಏನು ಮಾಡ್ತೀವಿ, ಇನ್ನು ಸ್ವಲ್ಪ ಈ ಥರ ಜೈಂಟ್ ಬ್ಯಾಕ್ ಸೈಡ್ ಜೈಂಟ್ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಸ್ವಲ್ಪ ಅದು ಲೈನಿಂಗ್ ವೇಸ್ಟ್ ಆದರೂ ಪರವಾಗಿಲ್ಲ, ಜೈಂಟ್ ಬರೋದು ಬೇಡ ಅಂತ ಹೇಳ್ಬಿಟ್ಟು ನನಗೆ ಲೈನಿಂಗ್ನ 1:30 ಆ ಥರ ತೊಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಸ್ವಲ್ಪ ಲೈನಿಂಗ್ ವೇಸ್ಟ್ ಆಗುತ್ತೆ. ಆ ವೇಸ್ಟ್ ಆಗಿರೋದ್ರ ಮೇಲ್ಗಡೆ ಇರೋದನ್ನ ಎತ್ತಿ ಕ್ಯಾನ್ವಾಸ್ ಅಟ್ಯಾಚ್ಮೆಂಟ್ಗೆ ಹೋಗೋದು, ಇಲ್ಲ ಕ್ರಾಸ್ ಬೆಲ್ಟ್ಗೆ ಎಕ್ಸ್ಟ್ರಾ ಡಬಲ್ ಪಟ್ಟಿ ಹಾಕಬೇಕಾಗುತ್ತೆ ಬಟ್ಟೆ. ಅದಕ್ಕೆಲ್ಲ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಅದು ಜೈಂಟ್ ಬರ್ದಿರೋ ಇರೋಗೆ ಆ ಥರ ಮಾಡ್ತೀರಿ. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಯಾವ ಥರ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು, ಜಾಸ್ತಿ ಬೇಕಂದರೆ ಒಂದು 10-20 ಸೆಂಟಿಮೀಟರ್ ಜಾಸ್ತಿನೇ ತೊಗೊಳ್ಳಿ, ಪರವಾಗಿಲ್ಲ, ಓಕೆನಾ. ಈ ಥರ ಪ್ರತಿಯೊಬ್ಬರಿಗೂ ನೀವೇನೇ ಕಾಮೆಂಟ್ ಮಾಡಿದ್ರು ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಕಲಿಬೇಕು ಅಂದ್ಕೊಂಡಿರೋರು ಇನ್ನೂ ಚೆನ್ನಾಗಿ ಕಲೀರಿ, ಇನ್ನೂ ಚೆನ್ನಾಗಿ ಕಲ್ತಿರೋರು ಫಿನಿಶಿಂಗಾಗಿ ಮಾಡಿ, ಚೆನ್ನಾಗಿ ಕಲ್ತಿರೋರು ಅಂಗಡಿ ಓಪನ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡ್ಕೊಡ್ತೀನಿ. ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಟೆಕ್ಸ್ಟ್ ಮಾಡಿ. ನಾನು ಫ್ರೀ ಇರೋ, ನಾನು ಸ್ವಲ್ಪ ಬ್ಯುಸಿ ಇದ್ದಾಗ ಶಾಪಲ್ಲಿ ಫೋನ್ ಪಿಕ್ ಮಾಡೋಕ್ಕಾಗಲ್ಲ, ಕಸ್ಟಮರ್ ಎಲ್ಲ ಇರ್ತಾರೆ. ಅದಕ್ಕೋಸ್ಕರ ನಾನು ಫೋನ್ ತೆಗಿಯೋಕ್ಕಾಗಲ್ಲ. ನಿಮ್ಗೆ ಜಾಸ್ತಿ ಡೌಟ್ ಬಂದಾಗ ಸಂಡೇ ಆ ಟೈಮಲ್ಲಿ ಕಾಲ್ ಮಾಡಿ, ಇಲ್ಲ ನೋಡಿದ್ರೆ ನಾನೇ ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತೀನಿ. ಕಾಲ್ ಪಿಕ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಡ್ರಿ. ನಿಮ್ಮ ವಾಯ್ಸ್ ಮೆಸೇಜನ್ನು ಕಳಿಸಿ ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ, ಓಕೆನಾ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಲೀವ್ಸ್ ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಶೇಪ್ನ ಕಟ್ ಮಾಡ್ಕೊಂಡು ಈ ಮಿಷಿನ್ ವರ್ಕ್ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಲೆಂತ್ ಮಾರ್ಕ್ ಮಾಡಿದ್ದೀನಿ. ಇದು ಹಾರ್ಮಲ್ 3.5, ಇದು ಹಾರ್ಮಲ್ ಲೂಸು, ಇದು ಸ್ಲೀವ್ ರೌಂಡು. ಸ್ಲೀವ್ ಶೇಪ್ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದೇ ಥರ ಇರುತ್ತೆ. ಅವರ ಸೈಜ್ ಮೇಲೆ ಸ್ವಲ್ಪ ಲೂಸು ಜಾಸ್ತಿ ಬರ್ಬೋದು, ಮತ್ತು ಶೇಪ್ ಎಲ್ಲ ಸೇಮ್ ಬರುತ್ತೆ ನೋಡಿ. ಈ ಥರ ಆಯಿತು. ಅದಾದಮೇಲೆ ಈ ಥರ ಫ್ರಂಟ್ ಶೇಪು, ಈ ಥರ ಬ್ಯಾಕ್ ಶೇಪ್, ಆ ರೇಂಜ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಇವಾಗ ಯಾವ ಥರ ಅಂತ ಕಟ್ ಮಾಡಿ ತೋರಿಸ್ತೇನೆ ನೋಡಿ.
ನೋಡಿ, ಈ ಥರ ಫ್ರಂಟ್ ಶೇಪ್ ಆಯಿತು. ಬ್ಯಾಕ್ ಶೇಪು ಈ ಥರ. ಇದಿಷ್ಟ ಆಯಿತು. ಇದಾದಮೇಲೆ ಬ್ಯಾಕ್ ಮಾರ್ಕ್ ಮಾಡ್ಕೊತೀವಿ. ನೋಡಿ, ನೀಟಾಗಿ ಐರನ್ ಮಾಡಿಕೊಂಡೆ. ಇದು ಕೆಳಗಡೆ ಮಾರ್ಜಿನ್ಗೆ. ಅದಾದಮೇಲೆ ಬ್ಲೌಸು, ಇದು ನಾವೇ ಹೊಲ್ದಿರುವಂಥ ಬ್ಲೌಸು, ಮತ್ತು ಮೆಜರ್ಮೆಂಟಿಗೆ ಬಂದಿದೆ. ಫಸ್ಟು ಲೆಂತು 13.5 ಇದೆ, 10.5 ಇದೆ. 13.5 ಲೆಂತು. ಆರ್ಮಲ್ ಡೌನ್ 6.25, ಯಾಕಂದರೆ ಸ್ವಲ್ಪ ಬ್ಯಾಕ್ ಕ್ಲೋಸ್ ಇದೆ, ಅದಕ್ಕೆ 10.25 ಬ್ಯಾಕ್ ಡೀಪು, 6.25 ಬ್ಲೌಸ್ ಲೆಂತು. ಈ ಬ್ಲೌಸ್ ಲೆಂತ್ಗೆ ಒಂದು ಲೈನು, ಅದಾದಮೇಲೆ ಮಾರ್ಜಿನ್ ಹೊಲಿಯೋಕ್ಕೆ ಒಂದು ಲೈನು, ಅದಾದಮೇಲೆ ಕಂಕಲ್ ಡೌನ್ ಮಾಡಿದ್ದೀವಿ, ಅದಕ್ಕೊಂದು ಲೈನು, ಡೀಪ್ ಒಂದು ಲೈನ್ ಹಾಕಿದ್ದೀವಿ. ಅದಾದಮೇಲೆ ಸೊಂಟದ ಮೆಜರ್ಮೆಂಟ್ ತೊಗೊಳ್ಳೋಣ, ಅಂದರೆ ವೇಸ್ಟ್ ಮೆಜರ್ಮೆಂಟು. ನೋಡಿ 31 ಬರ್ತಾಯಿದೆ. 31 ಅಂದರೆ 7.25 ಬರುತ್ತೆ. 31 ಬಂದರೆ ಇದು ಡಾಟ್ಗೆ ಮಾರ್ಜಿನ್ನು. ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೀಟಾಗಿ ಫ್ಲಾಟಾಗಿ ಇಟ್ಕೊತೀವಿ. ಹದಿನೆಂಟುವರೆ ಬರುತ್ತೆ. 18.5 ಒಂದು ಮಾರ್ಕು, ಈ ಕಡೆ ಒಂದು ಮಾರ್ಕು, ಇದು ಅಂದಾಜಾಗಿ 3.5. 15 ಇಂಚು ಈ ಶೋಲ್ಡ್ರ್ 15. ಆಮೇಲೆ ಇದು ಸ್ವಲ್ಪ ಬ್ರಾಡಾಗೇ ಇದೆ. 4.25 ಇಟ್ಕೊಳ್ಳಿ, 4.25ಗೆ ರೆಡಿ ಬರುತ್ತೆ. ಅದಾದಮೇಲೆ ಇಲ್ಲಿ 2.25ಗೆ ಡೌನ್ ಮಾಡ್ಕೊಳ್ಳಿ. ಅದಾದಮೇಲೆ 2.25ಗೆ ಒಂದು ಲೈನು, ಇದನ್ನು ಶೇಪಾಗಿ ಹಿಂಗೆ ತೊಗೊತೀನಿ. ಅದಾದಮೇಲೆ ಒಂದೇ ಒಂದು ಸ್ಕೇಲ್ ಅಷ್ಟು ಗ್ಯಾಪ್ ಎರಡಕ್ಕೂ, ಮತ್ತು ಇದಕ್ಕೊಂದು ಲೈನು. 4.25 ಸೇಮ್ 4.25 ತೊಗೊತೀನಿ. ಇದಕ್ಕೂ ಸ್ಟ್ರೈಟ್ ಲೈನ್ ಹಾಕ್ಕೊಡ್ತೀನಿ. ಈ ನೆಕ್ ಶೇಪ್ನ ಮಾರ್ಕ್ ಮಾಡಿ ತೋರಿಸ್ತೀನಿ ಇದೆ. ಆಮೇಲೆ ಆರ್ಮಲ್ದು, ಬ್ಯಾಕ್ ಡಾಟ್ದು, ಇದು ಸೈಡ್ ಹೊಲಿಕೆದು. ಆಮೇಲೆ ಇದು ಶೋಲ್ಡರ್ ಸ್ವಲ್ಪ ಕ್ಲಾಸ್ ತೊಗೋಬೇಕು, ಯಾಕಂದರೆ ಬ್ಯಾಕ್ ಕ್ಲೋಸ್ ನೆಕ್ ಇದೆಯಲ್ಲ, ಇಲ್ಲಾಂದರೆ ಸ್ವಲ್ಪ ಮೇಲೆ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಕಟ್ ಮಾಡಿ ಆಯ್ತಾ? ಇನ್ನೂ ಇಲ್ಲ, ಮಾಡಬೇಕು. ಈ ಥರ ಕಟ್ ಮಾಡ್ಕೊಂಡ್ವಿ. ಇವಾಗ ಇನ್ನೊಂದ್ಸರಿ ಹಾರ್ಮೋನ್ ಚೆಕ್ ಮಾಡ್ಕೊಂಡ್ವಿ, ಕರೆಕ್ಟಾಗಿ ಬರ್ತದೆ. ಇನ್ನೂ ಡೌಟ್ ಇದ್ದರೆ ಈ ಥರ ಸ್ಲೀವ್ಸ್ ಇಟ್ಟು ಚೆಕ್ ಮಾಡಿ ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಅದಾದಮೇಲೆ ಫ್ರಂಟು,
ಸ್ಲೀವ್ಸ್ ಕಟ್ ಮಾಡ್ಕೊಂಡ್ವಿ. ಫಸ್ಟು ಸ್ಲೀವ್ಸ್ ಆದಮೇಲೆ ಫ್ರಂಟ್ ಬ್ಯಾಕ್ ಕಟ್ ಮಾಡ್ಕೊಂಡ್ವಿ. ಬ್ಯಾಕ್ ಆದಮೇಲೆ ಫ್ರಂಟ್ ಕಟ್ ಮಾಡ್ಕೊತೀವಿ. 1 ಬೈ 1 ಕಟ್ ಮಾಡ್ಕೊಂಡ್ರೆ ನೀಟಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ನೀಟಾಗಿ ಫೈನಲ್ಲು ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟ ಆಯಿತು. ಸುಮ್ಮನೆ ಬ್ಯಾಕ್ ಇಟ್ಕೊಂಡಿದ್ದೀನಿ ಅಷ್ಟೇ, ಅದರಲ್ಲೇನು ಮಾರ್ಕ್ ಮಾಡಿಲ್ಲ. ಇವಾಗ ಫ್ರಂಟು ಈ ಫಸ್ಟು ಮೇಲ್ಗಡೆ ಹುಕ್ಸಿಂದ ಹಿಡಿದು ಆರ್ಮಲ್ ಹತ್ರ ಇರುತ್ತಲ್ಲ ಅದು ನೋಡಿ 9 ಬರ್ತಾಯಿದೆ. ಈ ಕಡೆದು ಒಂದ್ಸರಿ ಚೆಕ್ ಮಾಡಿ. ಸೇಮ್ 9 ಬರ್ತಾಯಿದೆ. 9 ಅಂದರೆ 9.5ಗೆ ಮಾರ್ಕ್ ಮಾಡ್ಕೊ. ಅರ್ಧ ಇಂಚ್ ಜಾಸ್ತಿ. ಅರ್ಧ ಇಂಚ್ ಏನಕ್ಕೆ ಅಂದರೆ ಇಲ್ಲಿ ಹುಕ್ಸ್ ಪಟ್ಟಿಗೆ ಸ್ವಲ್ಪ 1/4 ಇಂಚು, ಇಲ್ಲಿ ಡಾಟ್ ಹಿಡಿದಾಗ 1/4 ಇಂಚು ಸ್ವಲ್ಪ ಸಿಂಕ್ ಆಗುತ್ತೆ. ಅದಕ್ಕೋಸ್ಕರ ಇದು ಮಾಡಬೇಕು. ಅದಾದಮೇಲೆ ಫ್ರಂಟ್ ಡೀಪು ನೋಡಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಬಂತು ಅಂದರೆ ಈಗ ಟೇಪಾಗಿ ಚೆಕ್ ಮಾಡಿ. 7.5 ಅಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು ಟೀಪು. ನೋಡಿ 7 ಇದೆ ಅಂದರೆ ನಾರ್ಮಲ್, ಪರವಾಗಿಲ್ಲ, ಹಾಕಿ. ಇವಾಗ ಇಲ್ಲಿ ನೆಕ್ ಕಟ್ ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ಇದು ಮಿಷಿನ್ ವರ್ಕ್ ಹೋಗ್ಬೇಕು. ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಹಾಂ ಇಷ್ಟು ಮಾರ್ಕ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕ್ಲಾಸಾಗಿ ಇದು ಕಟ್ ಮಾಡಿಕೊಂಡೆ. ಇವಾಗ ಇಲ್ಲಿ ಎಷ್ಟು ಲೂಸ್ ಬರಬೇಕು ಅಂತ, ಡಾಟ್ಗೆ ಲೂಸ್ ಬರಬೇಕಲ್ಲ, ಅದು ಇಲ್ಲಿ ತೊಗೊತೀವಿ. ಇಲ್ಲೇನು ಇರಲ್ಲ. ಉಕ್ಸ್ ಪಟ್ಟಿಗಳು ಜಾಸ್ತಿ ತೊಗೊಂಡ್ರೆ ನಿಮ್ಗೆ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿದೆ ಹೇಳ್ಕೊಂಡು ಸೆಂಟ್ರ್ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಅಲ್ಲಿ ಡಾಟಲ್ಲಿ ಕರೆಕ್ಟಾಗಿ ನೋಡಿ, ಡಾಟ್ ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಮೆಜರ್ಮೆಂಟ್ ಬರ್ತದೆ, 9.75 ಬರ್ತಾಯಿದೆ. 9.75 ಅಂದರೆ 10.25ಗೆ 1 ಮಾರ್ಕು, ಮಾರ್ಜಿನ್ನು 1.25 ಹಂಗೆ ಇಟ್ಕೊಂಡು ಒಂದು ಲೈನ್ ಮಾಡ್ಕೊಳ್ಳಿ. ಆ ಲೈನ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಇಟ್ಟೋಗಿ ಈಗ ಟೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಮಾತಾಡ್ಬೇಡಿ, ಸೆಂಟ್ರಲ್ಲಿ ಲೇಟ್ ಆಗುತ್ತೆ. ಅಲ್ಲಿ ಇಟ್ಟೋಗಿ. ಮತ್ತು ನೆಕ್ಕದು ಮಾತ್ರ ಮಾಡಿಕೊಂಡೆ. ಈ ಥರ ನೆಕ್ ಮಾತ್ರ ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಶೋಲ್ಡರ್ ಮೇಲ್ಗಡೆ ಶೋಲ್ಡರ್ ಗ್ಯಾಪ್ ಬಿಟ್ಟು ಕರೆಕ್ಟಾಗಿ ಡಾಟಾ ಎಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೊಂದು ಮಾರ್ಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೊಂದು ಮಾರ್ಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೊಂದು ಮಾರ್ಕು. ಅದಾದಮೇಲೆ ಹುಕ್ಸ್ ಪಟ್ಟಿ ಇಲ್ಲಿಂದ ನೋಡಿಕೊಂಡು ಇಲ್ಲಿಗೊಂದು ಮಾರ್ಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೊಂದು ಮಾರ್ಕು. ಇವಾಗ ಇವನ್ನೆಲ್ಲ ಜಾಯಿನ್ ಮಾಡಿ. ಆಮೇಲೆ ಇದು ಹಿಂಗೆ ಕ್ರಾಸ್ ಆಗಿ, ಇದು ಹಿಂಗೆ ಕ್ರಾಸ್ ಆಗಿ, ಆಮೇಲೆ ಇದು ಹಿಂಗೆ ಕ್ರಾಸ್ ಆಗಿ, ಆಮೇಲೆ ಸೈಡ್ ಮಾರ್ಜಿನ್ ಎಷ್ಟು ಒಲಿ ಮಾರ್ಜಿನ್ಗೆ ಎಕ್ಸ್ಟ್ರಾ ಹೋಗ್ಬಿಡ್ತೀವಲ್ಲ ಇಷ್ಟು ಮಾರ್ಕ್ ಮಾಡ್ಕೊಂಡು ಹೋದ್ಮೇಲೆ ಒಂದು ಸರಿ ಚೆಕ್ ಮಾಡಿ ನೋಡಿ. ಅವಾಗೆ ಚೆಕ್ ಮಾಡಿದಾಗ ನಾವು ಈ ಆರ್ಮಲ್ನಿಂದ ಇಲ್ಲಿವರೆಗೂ 9 ಇತ್ತದರಲ್ಲಿ 9.25 ತೊಗೊಂಡಿದ್ದೀವಿ. ಅವು ಅರ್ಧ ಇಂಚ್ ಏನಕ್ಕೆ ಅಂತಂದು ಅರ್ಧ ಇಂಚ್ ಇಲ್ಲಿ, 1/4 ಇಂಚು ಇಲ್ಲಿ ಉಕ್ಸ್ ಪಟ್ಟಿ ಹೊಲಿತೀವಿ. 1/4 ಇಂಚ್ ಈ ಡಾಟು ಎಲ್ಲ ಹೊಡೆದಾಗ 1/4 ಇಂಚ್ ಶಿಂಕ್ ಆಗುತ್ತೆ. ಅರ್ಧ ಇಂಚು ಮೈನಸ್ ಆಗುತ್ತೆ. ನಮಗೆ ಬೇಕಾಗಿರೋ 9 ಇಂಚು ಕರೆಕ್ಟಾಗಿ ಬರುತ್ತೆ.
ಇದ್ರದ್ದು ಕ್ಲಿಯರ್ ಆಯಿತು. ಅದಾದಮೇಲೆ ಇದು ಡಾಟ್ ಲೆಂತು ಕರೆಕ್ಟಾಗಿದೆ, ಈ ಲೆಂತು. ಆಮೇಲೆ ಇಲ್ಲಿ ಲೂಸು ನೋಡಿ 9 ಮುಕ್ಕಾಲಿತ್ತು, 10 ಕಾಲಿದೆ, 10 ಕಾಲಿದೆ ಅಂದರೆ ಸೇಮ್ ಇಲ್ಲಿ ಹೇಳಿದಂಗೆ ಸೇಮ್ ಇದೆ ಫಾರ್ಮಾಲಿಟೀಸು. ಈ ಲೆಂತು ಈ ವಿಡ್ತು ಕರೆಕ್ಟಾಗಿದೆ ಅಂದರೆ ಕರೆಕ್ಟಾಗಿದೆ ಅಂತ. ಇವಾಗ ಇದನ್ನು ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಆರ್ಮೋಲು ಫ್ರಂಟ್ ಶೇಪ್ ಮೆಜರ್ಮೆಂಟ್ ತಗೋಬೇಕು. ಫ್ರಂಟ್ ಶೇಪ್ ಕ್ಲೋಸ್ ನೆಕ್ಕಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಯಾಕಂದರೆ ನಾವು ಫುಲ್ ತೊಗೊಂಡಿರ್ತೀವಿ. ಫ್ರಂಟಲ್ಲಿ ಜಾಸ್ತಿ ಇರುತ್ತೆ, ನಾರ್ಮಲಾಗಿ ಶೋಲ್ಡರ್ ಕಮ್ಮಿ ಇಟ್ಟಿರ್ತೀವಿ, ಇದಕ್ಕೆ ಜಾಸ್ತಿ ಇಟ್ಟಿರ್ತೀವಲ್ಲ, ಅದಕ್ಕೆ ಫ್ರಂಟ್ ಶೇಪ್ ಅನ್ನೋದು ಇದಕ್ಕೆ ಸ್ವಲ್ಪ ಜಾಸ್ತಿ ಬರುತ್ತೆ. ಮುಕ್ಕಾಲು ಇಂಚ್ ಬರುತ್ತೆ, ಅರ್ಧ ಇಂಚ್ ಬರಲ್ಲ, ಮುಕ್ಕಾಲು ಇಂಚ್ ಬರುತ್ತೆ. ಇವಾಗ ಈ ಡಾಟ್ಗೆ ಕಮೆಂಡ್ ಆದಂಗೆ ಇಲ್ಲಿ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸೈಡ್ಗೆ ಇಟ್ಕೊಂಡು ಇದನ್ನು ತಗೊಂಡು ಇವಾಗ ಇಲ್ಲಿಗೊಂದು ಲೈನು ಬೆಲ್ಟ್ಗೆ ಈ ಕಡೆ ಉಕ್ಸ್ಪಟ್ಟಿ ಕಡೆ ಮಾರ್ಜಿನ್ಗೋಸ್ಕರ ಒಂದು ಲೈನ್, 2 ಲೈನ್ ಹಾಕಿದ್ದೀನಿ. ಅದಾದಮೇಲೆ ಹೊಲಿಯೋದಕ್ಕೆ ಈ ಕಡೆ 2 ಲೈನು. ಅವಾಗ 31 ಅಲ್ಲ, 31 ಅಂದರೆ 31 ಅಂದರೆ 7 ಮುಕ್ಕಾಲು ಬರುತ್ತೆ, 7 ಮುಕ್ಕಾಲು ಆಯಿತು. ಮತ್ತು ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು, 2 ಇಂಚ್ಗೆ ಒಂದು ಮಾರ್ಕು. ಅದಾದಮೇಲೆ ಇಲ್ಲೊಂದು ಲೈನು, ಈ ಕಡೆ ಒಂದು ಲೈನು, 3.5 2.5 3.5 ಅದು ಸ್ಟ್ಯಾಂಡರ್ಡಾಗಿ ತಗೊತೀವಿ. ಆಮೇಲೆ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಬಂತು ಅಂದರೆ ಬೆಲ್ಟ್ನ ಕಮ್ಮಿ ಮಾಡ್ತೀವಿ. ಯಾಕಂದರೆ ಬೆಲ್ಟ್ ಕಮ್ಮಿ ಮಾಡೋದಕ್ಕೆ ಏನಕ್ಕೆ ಕಾರಣ ಅಂತಂದರೆ, ಬೆಲ್ಟ್ ಜಾಸ್ತಿ ಇದೆ, ಈ ಥರ ಬೆಲ್ಟ್ ದೊಡ್ಡದಾಗಿ ಹೊಲಿದ್ರೆ ಈ ಥರ ರಿಂಕಲ್ಸ್ ಬಂದುಬಿಡುತ್ತೆ. ಬೇಕಂದರೆ ಅಳತೆ ಬ್ಲೌಸ್ಗಳು ಚೆಕ್ ಮಾಡಿ, ಬೆಲ್ಟ್ ಅಗಲ ಇದ್ದರೆ ರಿಂಕಲ್ಸ್ ಬಂದುಬಿಡುತ್ತೆ. ಅದೇ ಬೆಲ್ಟ್ ಸಣ್ಣದಾಗಿ ಹಾಕಿದರೆ ಒಳ್ಳೆ ಬೆಲ್ಟ್ ಥರ ನೀಟಾಗಿ ಸೊಂಟಕ್ಕೆ ಬೆಲ್ಟ್ ಹಾಕ್ದಂಗೆ ನೀಟಾಗಿ ಕುತ್ಕೊತದೆ. ಅದಕ್ಕೋಸ್ಕರ ಬೆಲ್ಟ್ ಯಾವಾಗೂ ಸಣ್ಣದೇ ಇರಬೇಕು. ನಾವು ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೊತೀವಿ. ಒಬ್ಬರು ಸ್ಲಿಮ್ ಆಗಿರೋರ್ಗಾದರೆ ಇದು ಸರಿ ಹೋಗುತ್ತೆ, ಸ್ವಲ್ಪ ದಪ್ಪ ಇರೋರಿಗೆ ಬೆಲ್ಟೇ ಸಣ್ಣ ಮಾಡಬೇಕು. ಅದಕ್ಕೋಸ್ಕರ ಬೆಲ್ಟ್ ಯಾವಾಗೂ ಸಣ್ಣ ಮಾಡಬೇಕು. 3 ಕಾಲು ಬಂದಿದೆ. ಇವಾಗ ಸೈಡಲ್ಲಿ ಇಟ್ಟು ನೋಡೋಣ, ಬ್ಯಾಕ್ ಮೇಲೆ ಎಷ್ಟು ಜಾಸ್ತಿ ಬರುತ್ತೋ ಕಮ್ಮಿ. ಮೋಸ್ಟ್ಲಿ ನನ್ನ ಪ್ರಕಾರ ಕಟ್ ಮಾಡಲೇಬೇಕಾಗುತ್ತೆ. ನೋಡಿ, ಕಟ್ ಮಾಡಲೇಬೇಕು. 3 ಕಾಲು ಅಂದರೆ 1 ಇಂಚು ಬಿಟ್ಟರೆ ಡಾಟ್ ಜಾಸ್ತಿ ಬರುತ್ತೆ, ಬೇಡ, ಕಟ್ ಮಾಡಿಬಿಡೋಣ. ಒಂದು ಪಾಯಿಂಟ್ ಕಮ್ಮಿ, 1 ಇಂಚಿಗೆ ಹೋಗುತ್ತೆ. ಸ್ವಲ್ಪ ಲೈಟಾಗಿ ಡಾಟ್ ಬರುತ್ತೆ, ಬರಲಿ, ಯಾಕಂದರೆ ಸ್ವಲ್ಪ ದಪ್ಪ ಇದ್ದಾರೆ ಇವರು, ಅದಕ್ಕೋಸ್ಕರ. ಇದಿಷ್ಟು ಆದಮೇಲೆ ಈ ಥರ ವೀಲ್ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ ಸೆಂಟ್ರ್ ಡಾಟ್ಗೆ ಎಷ್ಟು ಮಾರ್ಜಿನ್ ಅಂತ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ, ರೆಗ್ಯುಲರಾಗಿ ಎಲ್ಲ ಹೊಡಿಯೋದು ಬ್ಲೌಸ್ ನನಗೆ ಬೆಲ್ಟ್ನ ಇಟ್ಕೊಂಡು ಅದು ಎಷ್ಟು ಬರುತ್ತೋ ಅದಕ್ಕೆ ಅನುಗುಣವಾಗಿ ಕರೆಕ್ಟಾಗಿ ಇಟ್ಕೊಂಡ್ರೆ ಎಷ್ಟು ಬರುತ್ತೋ ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಆವಾಗ ಇಲ್ಲಿಗೆ ಮಾರ್ಕ್ ಮಾಡ್ಬೋದು. ಇದಿಷ್ಟು ಇದ್ರದ್ದಾಯಿತು. ಇವಾಗ ಇದು ಶೇಪ್ ಇದೆಯಲ್ಲ, ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದು. ಫಸ್ಟು ರಫಾಗಿ ಸ್ಕೆಚ್ ಮಾಡ್ಕೊತೀವಿ. ಕರೆಕ್ಟಾಗಿ ಬಂದಿದೆ ಅಂತಂದರೆ ವೀಲ್ ಮಾರ್ಕ್ ಮಾಡ್ಕೊಂಡು ಮಾಡ್ಕೊತೀವಿ. ಈ ಥರ ಮಾಡಿದ್ದೀನಿ, ನೋಡೋಣ. ಇದಕ್ಕೆ ಮೇಲ್ಗಡೆ ಇದಕ್ಕೆ ವೀಲ್ ಮಾರ್ಕು, ಅದಾದಮೇಲೆ ವೀಲ್ ಮಾರ್ಕ್ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ನೋಡಿ,
ಈ ಪೋರ್ಷನ್ ಸ್ವಲ್ಪ ಬ್ರಾಡ್ ಆಗಿದೆ ಅನಿಸುತ್ತೋ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕಮ್ಮಿ ಮಾಡೋಣ. ಸೇಮ್ ಅದೇ ಆ್ಯಸ್ ಇಟ್ ಈಸ್ ತೊಗೊಂಬಂದು ಎಲ್ಲಿ ಬ್ರಾಡ್ ಜಾಸ್ತಿ ಆಯಿತು ಅಲ್ಲಿ ಕಮ್ಮಿ ಮಾಡಿಬಿಟ್ಟು ಸೇಮ್ ಮತ್ತೆ ವೀಲ್ ಮಾರ್ಕ್ ಆಗ್ತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಬಂತು. ಇಲ್ಲಿಂದ ನಮಗೆ ರೌಂಡಾಗಿ ಬಂತು. ಅದಾದಮೇಲೆ ಇಲ್ಲಿ ವರ್ಕ್ ಬರುತ್ತೆ, ಇಲ್ಲಿ ವರ್ಕ್ ಬರುತ್ತೆ, ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಇಲ್ಲಿವರೆಗೂ ವರ್ಕ್ ಬಂದ್ಬಿಡುತ್ತೆ. ಓಕೆನಾ? ಇದು ಇವತ್ತಿನ ವಿಡಿಯೋ. ಸೇಮ್ ಇದೇ ಥರದ ಅಕ್ಕ ತಂಗಿದು ಎರಡಿದೆ. ಇದನ್ನು ಇನ್ನೊಂದು ರೆಡಿ ಆದಮೇಲೆ ಒಂದು ಬೊಂಬೆಗಾಗಿ ಯಾವ ಥರ ಫಿಟ್ಟಿಂಗ್ ಬಂದಿದೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಡನ್.